ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು UPSC CSC ಜನರಲ್ ಸ್ಟಡೀಸ್ ಪೇಪರ್ 2 ಬಗ್ಗೆ ನೋಡ್ತಾ ಹೋಗೋಣ. UPSC ಜನರಲ್ ಸ್ಟಡೀಸ್ 2ನಲ್ಲಿ ಯಾವ್ಯಾವ ಸಿಲೆಬಸ್ ಇದೆ, ಎಕ್ಸಾಮ್ ಪ್ಯಾಟರ್ನ್ ಏನು ಮತ್ತು ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನೋಡ್ತಾ ಹೋಗೋಣ. ಜನರಲ್ ಸ್ಟಡೀಸ್ ಪೇಪರ್ 2 250 ಮಾರ್ಕ್ಸ್ ಇರುತ್ತೆ. ಎಕ್ಸಾಮ್ ಡ್ಯೂರೇಷನ್ ಬಂದುಬಿಟ್ಟು 3 ಅವರು. ಒಟ್ಟು 20 ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಇರುತ್ತೆ. 10 ಮಾರ್ಕ್ಸಿಂಗ್ 10 ಕ್ವಶನು, 10 ಕ್ವಶನ್ ಬಂದುಬಿಟ್ಟು 15 ಮಾರ್ಕ್ಸು. ಈ ಪೇಪರು ಫೈನಲ್ ಮೆರಿಟ್ ಲಿಸ್ಟಿಗೆ ಆ್ಯಡ್ ಆಗುತ್ತೆ. ಸೊ ಜನರಲ್ ಸ್ಟಡೀಸ್ ಪೇಪರು 4 ಡಿವಿಷನ್ ಆಗಿ ಮಾಡ್ಪಟ್ಟಿದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನು, ಪೊಲಿಟಿ ಆ್ಯಂಡ್ ಗವರ್ನೆನ್ಸು, ಸೋಷಿಯಲ್ ಜಸ್ಟಿಸು, ಇಂಟರ್ನ್ಯಾಷನಲ್ ರಿಲೇಷನ್ಸು, ಇವು 4 ಸಬ್ಜೆಕ್ಟ್ಸಿಂದ ಕ್ವಶನ್ಸ್ನ ಕೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು. ಇದರಲ್ಲಿ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಮತ್ತು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬಗ್ಗೆ ಮತ್ತು ಪ್ರಿಯಾಂಬಲ್ ಬಗ್ಗೆ, ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಸೈಲೆಂಟ್ ಫೀಚರ್ಸು, ಫೆಡರಲ್ ಸ್ಟ್ರಕ್ಚರು, ಸಪ್ರೇಷನ್ ಆಫ್ ಪವರ್ಸು, ಸೆಂಟರ್ ಸ್ಟೇಟ್ ರಿಲೇಷನ್ಸು, ಇಂಟರ್ ಸ್ಟೇಟ್ ರಿಲೇಷನ್ಸು, ಎಮರ್ಜೆನ್ಸ್ ಪ್ರೊವಿಷನ್ಸು, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸು ಮತ್ತು ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರಿನ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಅಂತ. ಇದರಲ್ಲಿ ಪಾರ್ಲಿಮೆಂಟ್ ಬಗ್ಗೆ, ಸ್ಟೇಟ್ ಲೆಜಿಸ್ಲೇಚರ್ ಬಗ್ಗೆ, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರು, ಗವರ್ನರು, ಚೀಫ್ ಮಿನಿಸ್ಟರು, ಸುಪ್ರೀಂ ಕೋರ್ಟು, ಹೈಕೋರ್ಟು, ಎಲೆಕ್ಷನ್ ಕಮಿಷನ್ನು, ಫೈನಾನ್ಸ್ ಕಮಿಷನ್ನು, ನೀತಿ ಆಯೋಜನ, ಕಾನ್ಸ್ಟಿಟ್ಯೂಷನಲ್ ಬಾಡೀಸು, ಲೋಕಲ್ ಸೆಲ್ಫ್ ಗೌರ್ಮೆಂಟು, ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ, ಸಿಟಿಸನ್ ಕ್ಯಾರೆಕ್ಟರು, ಗವರ್ನೆನ್ಸು, ಗುಡ್ ಗವರ್ನೆನ್ಸ್ ಬಗ್ಗೆ ಕ್ವಶನ್ಸು ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಟಾಪಿಕ್ಸ್ ಬಂದುಬಿಟ್ಟು ಸೋಷಿಯಲ್ ಜಸ್ಟಿಸ್ ಅಂತ ಬರುತ್ತೆ. ಸೋಷಿಯಲ್ ಜಸ್ಟಿಸಲ್ಲಿ ಮೆಜಾರಿಟಿ ಆಫ್ ಕ್ವಶನ್ಸ್ ಬರೋದು ಕರೆಂಟ್ ಅಫೇರ್ಸಿಂದ. ಸೊ ಇದರಲ್ಲಿ ಎಜುಕೇಷನ್ನು, ಹೆಲ್ತು, ಪಾವರ್ಟಿ, ನೆಕ್ಸ್ಟು ವುಮೆನ್ ಎಂಪವರ್ಮೆಂಟು, ಚೈಲ್ಡ್ ವೆಲ್ಫೇರು, ಸೀನಿಯರ್ ಸಿಟಿಸನ್ಸ್ ಬಗ್ಗೆ, SC ST ಮತ್ತು OBC ಮೈನಾರಿಟೀಸ್ ಬಗ್ಗೆ, ಮತ್ತು ಗೋರ್ಮೆಂಟ್ ವೆಲ್ಫೇರ್ ಸ್ಕೀಮ್ಸು, NGOಸು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಗ್ಗೆ ಮತ್ತು ಇನ್ಕ್ಲೂಸಿವ್ ಗ್ರೋತ್ ಬಗ್ಗೆ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟು ಇಂಟರ್ನ್ಯಾಷನಲ್ ರಿಲೇಷನ್ಸು. ಇದರಲ್ಲಿ ನೈಬರಿಂಗ್ ಕಂಟ್ರೀಸ್ ಬಗ್ಗೆ, ಇಂಡಿಯಾ ಚೀನಾ ರಿಲೇಷನ್ನು, ಇಂಡಿಯಾ USA ರಿಲೇಷನ್ನು, ಇಂಡಿಯಾ ರಷ್ಯಾ ರಿಲೇಷನ್ನು, ನೆಕ್ಸ್ಟು ಇಂಡಿಯಾ ಜಪಾನ್ ರಿಲೇಷನ್ಸು, ಇಂಡಿಯಾ ಯುರೋಪ್ ರಿಲೇಷನ್ಸು, ಯುನೈಟೆಡ್ ನೇಷನ್ಸು, WTO, IMF, ವರ್ಲ್ಡ್ ಬ್ಯಾಂಕು, ನೆಕ್ಸ್ಟು G20, ನೆಕ್ಸ್ಟ್ ಫಾರಿನ್ ಪಾಲಿಸೀಸು, ಡಯಾಸ್ಪೋರಾ, ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟು ಜನರಲ್ ಸ್ಟಡೀಸ್ ಪೇಪರ್ 2ನಲ್ಲಿ ಬರೀ ನಮಗೆ ಆರ್ಟಿಕಲ್ಸ್ ನೆನ್ಪಿಟ್ಕೊಂಡ್ರೆ ಸಾಕಾಗಲ್ಲ. UPSC ನಿಮ್ಮ ಅನಲಿಟಿಕಲ್ ಥಿಂಕಿಂಗ್ನು ಕೂಡ ಎಕ್ಸಾಮೈನ್ ಮಾಡುತ್ತೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ. ನೆಕ್ಸ್ಟು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು, ನೆಕ್ಸ್ಟ್ ಕರೆಂಟ್ ಅಫೇರ್ಸು, ಗೋರ್ಮೆಂಟ್ ರಿಪೋರ್ಟ್ಸು, ಕಮಿಟಿ ರೆಕಮೆಂಡೇಷನ್ಸು ಮತ್ತು ಬ್ಯಾಲೆನ್ಸ್ಡ್ ಒಪಿನಿಯನ್ ಆಗಿ ನೀವು ಆನ್ಸರ್ನ ಕೊಡಬೇಕಾಗಿರುತ್ತೆ. UPSC ನಿಮ್ಮ ಕರೆಂಟ್ ಅಫೇರ್ಸಿಗೆ ಲಿಂಕ್ ಮಾಡಿ ಆನ್ಸರ್ ಬರೆಯೋದನ್ನ ಎಕ್ಸ್ಪೆಕ್ಟ್ ಮಾಡಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೋರ್ಸಸ್ ಏನೇನು ಬೇಕಾಗುತ್ತೆ ಅಂತ ನೋಡ್ತಾ ಹೋಗೋಣ. NCERT ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್, ಪೊಲಿಟಿಕಲ್ ಥಿಯರಿ, ನೆಕ್ಸ್ಟು ಲಕ್ಷ್ಮೀಕಾಂತು, ನೆಕ್ಸ್ಟು ಫಾರ್ ಕರೆಂಟ್ ಅಫೇರ್ಸ್ PIB ARC ರಿಪೋರ್ಟು, ನೀತಿ ಆಯೋಜನ ರಿಪೋರ್ಟು, ಕರೆಂಟ್ ಅಫೇರ್ಸು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಮತ್ತು ಸೋಷಿಯಲ್ ಜಸ್ಟಿಸಿಗೂ ಕರೆಂಟ್ ಅಫೇರ್ಸ್ನೇ ಓದಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಫಾರ್ ಗವರ್ನೆನ್ಸ್ ಎನಿ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬುಕ್ಕು ವಿತ್ ಕರೆಂಟ್ ಅಫೇರ್ಸು. ನೆಕ್ಸ್ಟು ಪ್ರಿಪ್ರೇಷನ್ ಸ್ಟ್ರಾಟರ್ಜಿ ಹೇಗಿರಬೇಕಂದ್ರೆ, ಮೊದಲು ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಳ್ರಿ. ನಂತರ ಲಕ್ಷ್ಮೀಕಾಂತ್ ಬುಕ್ನ ರೆಫರ್ ಮಾಡಿ. ಪ್ರತಿದಿನ ನ್ಯೂಸ್ ಪೇಪರ್ ಓದ್ತಾ ಹೋಗಿ. ಕರೆಂಟ್ ಅಫೇರ್ಸು ಸಿಲೆಬಸ್ ಜೊತೆ ಲಿಂಕ್ ಮಾಡಿ ಓದ್ತಾ ಹೋಗಬೇಕಾಗತ್ತೆ. ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಇದಿಷ್ಟು ಆಗಿತ್ತು ಜನರಲ್ ಸ್ಟಡೀಸ್ ಪೇಪರ್ 2 ಬಗ್ಗೆ. ನೆಕ್ಸ್ಟ್ ವಿಡಿಯೋನಲ್ಲಿ ಜನರಲ್ ಸ್ಟಡೀಸ್ ಪೇಪರ್ 3 ಬಗ್ಗೆ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. Meet you in the next video. Thank you for watching.